ಮನುಷ್ಯನಲ್ಲಿ ಒಂದು ಸಹಜ ಕುತೂಹಲ. ಆ ಕುತೂಹಲ ಏನಂದ್ರೆ, ಮನುಷ್ಯನಿಗೆ ಈ ಜೀವನ ಅಂದ್ರೆ ಏನು? ನಾವೆಲ್ಲರೂ ಜೀವಿಸ್ತೇವೆ, ಆದರೆ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಹಂಬಲ ಮನುಷ್ಯನಿಗೆ. ನಮಗೆ ಬದುಕ್ತೇವೆ, ಆದರೆ ಬದುಕಂದ್ರೆ ಏನು ಗೊತ್ತಿಲ್ಲ. ಜೀವಿಸ್ತೇವೆ, ಜೀವನ ಅಂದ್ರೆ ಏನು ಗೊತ್ತಿಲ್ಲ. ಒಬ್ಬ ಪಾಶ್ಚಿಮಾತ್ಯ ಚಿಂತಕ ವಿಲಿಯಂ ಜೇಮ್ಸ್ ಅವನ ಹೆಸರು. ಅವ ಹೇಳ್ತಾನೆ, ಜೀವನ ಅಂದ್ರೆ ಏನಲ್ಲ, ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್. ಜೀವನ ಅಂದ್ರೆ ಇದೊಂದು ಅನುಭವಗಳ ಪ್ರವಾಹ. ಜೀವನ ಅಂದ್ರೆ ಇದು ಅನುಭವಗಳ ಪ್ರವಾಹ. ಏನು ಅನುಭವ ಆಗ್ತದೆ ಜೀವನದಲ್ಲಿ? ಜೀವನ ಇರುವುದು ಇಷ್ಟೇ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ. ಈ ಎರಡು ಅನುಭವಗಳ ಮಧ್ಯೆ ಜೀವನ ಸಾಗ್ತೈತಿ. ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖಂ. ಯಾವಾಗ ಸುಖದ ಅನುಭವ ಆಗ್ತೈತಿ ಅಂದ್ರೆ, ಪರಿಸ್ಥಿತಿ ಮನಸ್ಥಿತಿ ನನ್ನ ಇಚ್ಛೆಯಂತೆ ನಡೀತು ಅಂದ್ರೆ ಅದು ಸುಖದ ಅನುಭವ ಆಗ್ತೈತಿ. ಮನಸ್ಥಿತಿ ಮತ್ತು ಪರಿಸ್ಥಿತಿ ನನ್ನ ವಿರುದ್ಧವಾಗಿತ್ತು ಅಂದ್ರೆ ದುಃಖದ ಅನುಭವ ಆಗ್ತೈತಿ ಅಷ್ಟೆ. ಜೀವನ ಇದೊಂದು ಜೋಕಾಲಿ. ಒಮ್ಮೆ ಸುಖದ ಅನುಭವದ ಕಡೆ, ಇನ್ನೊಮ್ಮೆ ದುಃಖದ ಅನುಭವದ ಕಡೆ ತೂಗುತ್ತಿರ್ತೈತಿ. ನಿಮ್ಮೂರಾಗ ಜೋಕಾಲಿ ಆಡಿರಿಲ್ಲ ನೀವು? ಜೋಕಾಲಿ ಹಿಂಗ ಮ್ಯಾಲ್ ತೊಗೊಂಡು ಹೋದ್ರೆ ಅಲ್ಲೇ ನಿಂತೈತೇನು? ಮತ್ತೆ ಅಲ್ಲೇ ಜೋಕಾಲಿ ನಿಂತಂದ್ರೆ ನೀವು ಕೆಳಗೆ ಬರ್ಬೇಕಾಗ್ತೈತಿ. ಜೋಕಾಲಿ ಎಂದು ಒಂದು ಕಡೆ ನಿಂತಿಲ್ಲ, ಅದು ತೂಗುತ್ತೈತೆ. ಅದು ಜೀವನ ಜೋಕಾಲಿ. ಹಾಗೆ ಜೀವನ ಅನ್ನೋದು ಒಂದು ಜೋಕಾಲಿ ಇದ್ದಂಗಿದೆ. ಒಮ್ಮೆ ಸುಖದ ಅನುಭವದ ಕಡೆ ಮೇಲೆ ಇರ್ತೈತಿ, ಒಮ್ಮೆ ದುಃಖದ ಅನುಭವದ ಕಡೆ ಏರ್ತಿರ್ತೈತಿ. ಈ ಸುಖ ದುಃಖ ಅನ್ನುವ ಎರಡು ಅನುಭವಗಳ ಮಧ್ಯೆ ಪ್ರವಹಿಸ್ತೈತಲ್ಲ, ಅದಕ್ಕೆ ಜೀವನ ಅಂತ ಕರೀತಾರೆ. ಇದು ಜೀವನ. ಇದು ಜೀವನ ಅನ್ನೋದು ಇದು ಜೋಕಾಲಿ. ಇದು ಸುಖ ದುಃಖದ ಅನುಭವಗಳ ಮಧ್ಯೆ ಸಾಕ್ತೈತಿ. ಎಲ್ಲರಿಗೆ ಎಲ್ಲ ಅನುಭವಗಳಾಗ್ತಾವ. ಒಂದು ವಸ್ತು ನಮಗೆ ಯಾವಾಗಲೂ ಸುಖ ಕೊಡ್ತೈತಿ ಅಂತಿಲ್ಲ. ಒಂದು ವಸ್ತು ಒಮ್ಮೆ ನಮಗೆ ಸುಖ ಕೊಡ್ತೈತಿ, ಅದೇ ವಸ್ತು ಒಮ್ಮೆ ದುಃಖ ಕೊಡ್ತೈತಿ. ಈಗ ನೀವು ಮನಿ ಪ್ರವೇಶ ಮಾಡ್ತೀರಿ. ಮನಿ ಪ್ರವೇಶ ಹೆಂಗ್ ಮಾಡ್ತೀರಿ ಹೇಳ್ರಿ? ಆಕಳ ಪೂಜೆ ಮಾಡಿ ಒಳಗೆ ಕರ್ಕೊಂತೀರಿ. ಪೂಜೆ ಮಾಡಿದ ತಕ್ಷಣ ಅಡಿಗೆ ಮನೆಯಾಗ ಹೋಗಿ ಹಾಲು ಉಕ್ಕಿಸ್ತೀರಿ ಅಂದ್ರೆ ಹಾಲು ಎದಕ್ಕೆ ಉಕ್ಕಿಸ್ತೀರಿ ಅಂದ್ರೆ, ಹಾಲು ಉಕ್ಕಿದ್ರೆ ಮನೆ ಉಕ್ಕತೈತಿ. ಎಷ್ಟು ಸುಖ, ಹಾಲು ಉಕ್ಕಬೇಕು ಅವಾಗ ಅಂತ ಅನುಭವ ಆಗ್ತೈತಿ. ಅವರು ಹೆಣ್ಮಕ್ಳಿಗೆ ಇದು ಗೊತ್ತಾತ. ಅವಾಗ ಮನ್ಯಾಗ ಆಕಿ ದಿವಸ ಮನಿ ಪ್ರವೇಶ ಮುಗೀತು, ಆಮೇಲೆ ದಿವಸ 2-2 ಲೀಟರ್ ತರೋದು ಗ್ಯಾಸಿನ ಮೇಲೆ ಇಡೋದು ಉಕ್ಸಕ್ ಶುರು ಮಾಡಲಕ್ಕೆ. ಮೊದಲ ಮನಿ ಪ್ರವೇಶದ ದಿವಸ ಸುಖದ ಅನುಭವ ಇತ್ತು, ಮತ್ತೆ ದಿವಸ 2-2 ಲೀಟರ್ ಉಕ್ಕಿಸಿದ್ರೆ ದುಃಖದ ಅನುಭವ ಆಗ್ತೈತಿ. ಒಂದೇ ವಸ್ತು ಒಮ್ಮೆ ಸುಖ ಕೊಟ್ಟೈತಿ, ಇವತ್ತು ದುಃಖ ಕೊಡಕತ್ತೈತಿ. ಈಗ ಸಾಲಿಗೆ ಹೋಗ್ತಾರ ಮಕ್ಕಳು. ಸಾಲಿಗೆ ಹೋಗುವಾಗ ಗಂಟೆ ಒಂದೇ ಐತಿ. ಗಂಟೆ 10 ಗಂಟೆಗೆ ಬಡದ್ರ ಒಂಥರ ಅನುಭವ ಆಗ್ತೈತಿ. ಅದ ಸಾಯಂಕಾಲ 5 ಗಂಟೆಗೆ ಬಡದ್ರ ಒಂಥರ ಅನುಭವ ಆಗ್ತೈತಿ. ಅದು ಯಾರೋ ಒಬ್ರು ಕುರಿಮರಿಗೆ ಎಳ್ಕೊಂಡು ಹೊಂಟಿದ್ರಂತ. ಆ ಹುಡುಗನ್ನಂತ ಅವ್ರ ಯಪ್ಪ ಇದಕ್ಕೆ ಸಾಲಿ ಕರ್ಕೊಂಡು ಹೊಂಟ್ರ ಇದಕ್ಕೆ. ಅದು ಹುಡುಗಂದು ಅವರಿಬ್ರು ಸ್ನೇಹಿತರಿದ್ರು. ಹೇಳ್ತಿದ್, ನನಗ್ ಕರಿಬೇಕಂದ್ರ ಬಸ್ ಬಂದು ಕರ್ಕೊಂಡು ಹೋಗ್ತೈತಿ. ಅವ ನನಗೆ ಕರೆಕ್ಟ್ ಹೆಡ್ ಮಾಸ್ತರ ಬರ್ತಾನಂತಂದು. ಅಂದ್ರೆ ಒಮ್ಮೆ ಅದೇ ಗಂಟೆ ಶುರುವಾಗುವಾಗ ಬಡದ್ರ ಗನ ಕಷ್ಟ ಅನ್ಸೈತಿ. ಒದ್ದಾಡ್ಕೊಂತ ಹೋಗಿವಿ. ಅದ ಗಂಟೆ ಸಾಯಂಕಾಲ 5ಕ್ಕೆ ಬಡದಾಗ ಓಡ್ಕೊಂತ ಬಂದೀವಿ. ಗಂಟೆ ಬಾರಿಸಿದ್ದೊಂದೇ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ ಅಷ್ಟೆ. ಒಂದೇ ವಸ್ತು ಜೀವನದಲ್ಲಿ ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ. ಒಂದೇ ಮಾತು ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ. ಈಗ ನೀವೆಲ್ಲ ಕುಂತೀರಿ, ನಾ ಅಕಸ್ಮಾತ್ ಒಂದು ಶಬ್ದ ಅಂದೆ. ಏನಪ್ಪ ನೀವಿಲ್ಲೆಲ್ಲ ಈ ಜಾತ್ರೆ ತುಂಬ ಕಣ್ಣಾಡಿಸಿದ್ರ ಸುಮಾರು 5 ಲಕ್ಷ ಜನ ಸೇರಿರಬಹುದು ಅಂತ ನಾ ಅನ್ಬಹುದು. ಅಕಸ್ಮಾತ್ ಇದನ್ನ ಒಂದು ಸ್ವಲ್ಪ ಹಿಂದಾಕಿ ಇಲ್ಲಿ ಕುಂತಂತ 5 ಲಕ್ಷ ಜನ ಏನು ಸುಮಾರು ಅದಿರಂದ್ರ ಅವಾಗ ಹೆಂಗ ಅನುಭವ ಆಕೈತಿ ನಿಮ್ಗ? ಅಲ್ಲ, ಇಷ್ಟು ಥಂಡ್ಯಾಗ ಕುಂತೀವಿ, ಚಲೋ ಅದ ಅನ್ನೋದೊಂದು ಮಾತು ಬರಲಿಲ್ಲ ಅಜ್ಜರಿಗೆ ಅಂತೀರಿಲ್ಲ.
ಅಂದ್ರೆ ಒಂದೇ ಶಬ್ದ ಹಿಂದ್ ಬಂದ್ರ ಮುಂದೆ ಬಂದಿದ್ರ ಘನ ಖುಷಿ ಆಗಿತ್ತು, ಅದ ಹಿಂದೆ ಬಂದ್ರ ದುಃಖ ಕೊಡ್ತದ. ಅಂದ್ರ ಒಂದು ಅನುಭವ ಜೀವನದಲ್ಲಿ ಒಂದೇ ವಸ್ತು ಒಂದೇ ಅನುಭವ ಒಮ್ಮೆ ಸುಖ ಕೊಡ್ತದೆ, ಒಮ್ಮೆ ದುಃಖ ಕೊಡ್ತದೆ. ಈಗ ತಾಯಂದ್ರೆ ಇರ್ತಾರೆ, ಮದುವೆ ಆಗ್ತದೆ ನೋಡ್ರಿ. ಮದುವೆ ಆಗಾಗ ಅವ್ರು ಅಳ್ಕೊಂತ ಹೋಗ್ತಿರ್ತಾರೆ, ಸಾಮಾನ್ಯ ಹೌದಲ್ಲಿ ಇದು. ಹುಡುಗ ನಗತಿರ್ತೈತಿ, ಅವನಿಗೆ ಕೇಳ್ರಿ ಅಲ್ಲೋ ಹುಡುಗಿ ಅಳ್ತೈತಿ, ನೀ ಯಾಕೆ ನಗತಿ? ನಮ್ಮದು ಮುಂದೆ ಖಾಯ ಮಾಡೋದೈತಿ, ಈಗ ಮುಂದೈತಿ ನಮ್ದು. ಅದು ಹುಡುಗಿ ಕೇಳಿದ್ರೆ ಯಾಕೆ ಕಳ್ಕೊಂತ ಹೊಂಟಿಯಲ್ಲ ಯಜಮಾನನ ಮನೆಗೆ ಹೊಂಟಾಗ? ಅಲ್ಲ ಮತ್ತೆ ಅಲ್ಲಿ ಹೋಗಿ ಬಟ್ಟೆ ತೊಳೆಕ ಮುಸ್ರಿ ತಿಕ್ಕಚ್ಚರಿ ಏನ್ ಡ್ಯಾನ್ಸ್ ಮಾಡ್ಕೊಂತ ಹೋಗ್ಲೆ ನನಗೆ? ಅನುಭವ ಹೋಗುವಾಗ ಒಂದು ಅನುಭವ, ಅವ್ರಿಗೊಂದು ಅನುಭವ, ಹುಡುಗಗೊಂದು ಅನುಭವ. ಆ ಹುಡುಗಿ ಕೇಳಿದ್ರದು ಮದುವೆ ಆಗಿತ್ತಲ್ಲ, ಮದುವೆ ನನಗೆ ಅವ್ರ ಸ್ನೇಹಿತೆ ಕೇಳಲ್ಲಂತಕ್ಕೆ, ನಿನ್ನ ಮದುವೆ ಆಗಿದ್ದು ಹೇಳೇ ಇಲ್ಲ ನೀನು ಅಂತ. ಅವಾಗ ಹುಡುಗಂದ್ರೆ ಇಲ್ಲ ಅವಸರದಾಗ ಆತು. ಮತ್ತೆ ಏನ್ ಮಾಡ್ತಾನೆ ನಿಮ್ಮ ಯಜಮಾನ? ಏನ್ ಮಾಡ್ತಾನೆ? ಪಶ್ಚಾತ್ತಾಪ ಪಡ್ತಾನೆ ಈಗ ಅನ್ಲಕ್ಕೆ. ಅಂದ್ರ ಒಮ್ಮೆ ಅದೇ ಮದುವೆ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ, ಅನುಭವಗಳಷ್ಟೇ ಇದು. ಈಗ ನೀವು ನೋಡ್ರಿ, ಒಂದು ಮಗು ಮಳ್ಯಾಗ ಬರ್ತೈತಿ. ಮಳ್ಯಾಗ ಬಂದಾಗ ಅಪ್ಪ ಮಗನಿಗೆ ಬೈತಾನ, ಗೊತ್ತಾಗೋದಿಲ್ಲ ನಿನಗೆ ಮಳ್ಯಾಗ ತೊಯ್ಸ್ಕೊಂಡು ಬಂದಿ ಅಂತ. ಅಪ್ಪ ಮಗನಿಗೆ ಬೈತಾನ, ಅವ್ವ ಮಗನ್ ತಲೆ ಒರೆಸಿ ಮಳಿಗೆ ಬೈತಾಳ, ಕೋಡಿ ಮಳಿ ನನ್ನ ಮಗನ್ ತಲೆ ತೊಯ್ದೈತಿ ನೋಡಂತ. ಒಂದೇ ವಿಷಯ, ಒಬ್ಬರು ಬಾಯಾಗ ಸುಖ, ಒಬ್ಬರು ಬಾಯಾಗ ದುಃಖ. ಅನ್ಸೋದಿಲ್ಲ? ಅಪ್ಪ ಬೈತಿರ್ತಾನ, ಅವ್ವ ಪ್ರೀತಿ ಮಾಡ್ತಿರ್ತಾಳ. ಅನುಭವ ಡಿಫ್ರೆನ್ಸ್ ಆಗ್ತೈತೆ ಇಲ್ಲೋ? ಯಾವುದೋ ಒಂದು ವಿಷಯ ಮನ್ಯಾಗ ಸಂಸಾರದಾಗ ನಡೆದಾಗ ಅವ್ವ ತೊಡಿ ಮೇಲೆ ಹಾಕೊಂಡು ಮಗನಿಗೆ ತೆಲಿಸಿ ಅವ್ರು ಹೇಳ್ತಿರ್ತಾಳೆ, ನಿಮ್ಮ ಅಪ್ಪನ ಭಾಳ ಹಚ್ಕೊಳಕ್ ಹೋಗ್ಬೇಡ ನೀನು ಹಂಗ ಅಂತಿರ್ತಾನಂತ ಅವ್ವನ ಮಾತ. ಅಪ್ಪ ಕಿರಿಕಿರಿ ಕೊಡ್ತಿರ್ತಾನ. ಎರಡೂ ಇರ್ಬೇಕು. ಒಂದು ಜೀವನ ಪರಿಪೂರ್ಣ ಆಗಬೇಕಾದ್ರ, ಒಬ್ಬ ಯುವಕ, ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಬೇಕಾದ್ರೆ ಮನ್ಯಾಗ ಅವನ ಜೋಗಳಿ ಎಷ್ಟು ಮುಖ್ಯನೋ ಅಪ್ಪನ ಬೈಗಳವೂ ಅಷ್ಟೇ ಮುಖ್ಯ. ಅಂದಾಗ ಜೀವನ ಪರಿಪೂರ್ಣ ಆಗ್ತೈತೆ. ಎರಡೂ ಅನುಭವ ಬೇಕಷ್ಟೇ. ಅಂದ್ರೆ ಜೀವನ ಇದು ಸುಖ ದುಃಖಗಳ ಅನುಭವ ಅಷ್ಟೇ.